ಅಗರಬತ್ತಿಗಳನ್ನ ಹಚ್ಚಿದ ನಂತರ ಅದ್ರ ಕಡ್ಡಿಗಳನ್ನ ಯಾವುದೇ ಕಾರಣಕ್ಕೂ ಬಿಸಾಕೋಕೆ ಹೋಗ್ಬೇಡಿ. ಈ ಥರ ಬಿಸಾಕೋ ಬದಲಿಗೆ ಹೂಗಳಿಗೆ ತೊಟ್ಟೇನಾದರೂ ಇಲ್ಲ ಅಂತ ಅಂದಾಗ ನೋಡಿ, ಈ ಅಗರಬತ್ತಿಯ ಕಡ್ಡಿಗಳನ್ನು ಹೂವಿನ ಹಿಂಬದಿಯಲ್ಲಿ ಈ ಥರ ಚುಚ್ಕೊಂಡು ಈಸಿಯಾಗಿ ನಾವು ಫೋಟೋಗಳಿಗೆ ಹೂವನ್ನು ಮುಡಿಸೋದಕ್ಕೆ ಬಳಸ್ಕೋಬೋದು. ಬಿಸಾಕೋಂಥ ಅಗರಬತ್ತಿ ಕಡ್ಡಿಗಳನ್ನು ಈ ಥರ ರಿಯೂಸ್ ಮಾಡ್ಕೋಬೋದು. ಹೂವಿನಿಂದ ತೊಟ್ಟೆಲ್ಲ ಇಲ್ಲ ಅಂತಂದರೆ ಫೋಟೋಗೆ ಹೂ ಮುಡಿಸೋದಕ್ಕೆ ಕಷ್ಟ ಆಗುತ್ತೆ. ಅದ್ರ ಬದಲಿಗೆ ಈ ಥರ ಅಗರಬತ್ತಿ ಕಡ್ಡಿನ ಬಳಸಿ ಆರಾಮಾಗಿ ಫೋಟೋಗೆ ಹೂಗಳನ್ನು ಮುಡಿಸಬಹುದು. ನಾವು ಪ್ರತಿದಿನ ದೀಪನ ಹಚ್ತಾ ಇರ್ತೀವಿ. ಈ ದೀಪದ ಬತ್ತಿಗಳನ್ನ ನಾವು ದೀಪಗಳನ್ನ ತೊಳಿಬೇಕಾದ್ರೆ ತೆಗಿತೀವಲ್ವ, ಆ ಬತ್ತಿಗಳನ್ನು ಹಾಗೇ ಬಿಸಾಡೋದಕ್ಕಿಂತ ನೋಡಿ ಅದನ್ನು ಒಂದು ಹಳೇದಾಗಿರೋಂಥ ದೀಪಕ್ಕೆ ಹಾಕ್ಕೊಳ್ಳಿ. ಒಂದು ಪಲಾವೆಲೆನ ತೊಗೋಬೇಕಾಗುತ್ತೆ. ಅದ್ರ ಮೇಲೆ 4ರಿಂದ 5 ಲವಂಗನ ತೊಗೋಬೇಕಾಗುತ್ತೆ. ನಂತರ ಒಂದು ಕರ್ಪೂರನ ಇಟ್ಟು ಹಚ್ಚಬೇಕಾಗುತ್ತೆ. ಇಲ್ಲಿ ಪಲಾವೆಲೆ ಆಗಿರ್ಬೋದು ಮತ್ತು ಲವಂಗ ಆಗಿರ್ಬೋದು, ಇದನ್ನೆಲ್ಲ ನಾವು ಹಚ್ಚೋದ್ರಿಂದ ಇದರಿಂದ ಒಂದು ರೀತಿ ಸುಗಂಧವಾದ ಒಂದು ಸುವಾಸನೆ ಅನ್ನೋದು ಬರುತ್ತೆ. ಅದಷ್ಟೇ ಅಲ್ಲ, ಸೊಳ್ಳೆಗಳು ಮನೆ ಬಿಟ್ಟು ಓಡೋಗುತ್ತೆ. ಸಂಜೆ ಟೈಮಲ್ಲಿ ಈ ಥರ ಹಚ್ಚಿ ನೋಡಿ, ಸುಮಾರು ಹೊತ್ತು ಈ ದೀಪದ ಥರ ಇದು ಉರಿತಾನೆ ಇರುತ್ತೆ.